ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ಸಾಮೂಹಿಕ ಧ್ಯಾನ ಹಾಗೂ ಸತ್ಸಂಗ. ಮೈಸೂರಿನಲ್ಲಿ ಧ್ಯಾನ ಪ್ರಚಾರ ಮಾಡುತ್ತಿರುವ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಶಾಂತಲಾ. ಆಂಧ್ರಪ್ರದೇಶದಲ್ಲಿ ನಡೆದ ಉಚಿತ ಧ್ಯಾನ ಮತ್ತು ಸತ್ಸಂಗ. ದಾವಣಗೆರೆಯಲ್ಲಿ ಹಿರಿಯ ನಾಗರಿಕರಿಗೆ ನಡೆದ ಧ್ಯಾನ ಅಭಿಯಾನ. ಮೈಸೂರಿನಲ್ಲಿ ನಡೆದ ಸಂಗೀತದೊಂದಿಗೆ ಅಖಂಡ ಧ್ಯಾನ ಮತ್ತು ಸತ್ಸಂಗ. ಬೆಂಗಳೂರಿನ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯದಲ್ಲಿ ನಡೆದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಶ್ರೀ ಮಹಾಧ್ಯಾನ ಯಜ್ಞ. ಬೆಂಗಳೂರಿನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಧ್ಯಾನ ಶಿವ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನಾ ಸಮಾರಂಭ. ಈಗ ವಿವರಗಳ ಕಡೆಗೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿಯಲ್ಲಿ ಸಾಮೂಹಿಕ ಧ್ಯಾನ ಹಾಗೂ ಸತ್ಸಂಗ ಕಾರ್ಯಕ್ರಮ ನಡೆಯಿತು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮೂಡಲಗಿಯಲ್ಲಿ ಡಿಸೆಂಬರ್ 7ರಂದು ಸಾಮೂಹಿಕ ಧ್ಯಾನ ಹಾಗೂ ಸತ್ಸಂಗ ಕಾರ್ಯಕ್ರಮವನ್ನು ಸಂಜೆ 4 ಗಂಟೆಯಿಂದ ಪ್ರಾರಂಭ ಮಾಡಲಾಯಿತು. ಇದು ಮೂಡಲಗಿ ಪಟ್ಟಣದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ನಡೆಯುತ್ತಿರುವ 2ನೆಯ ಮಂಡಲ ಧ್ಯಾನ ಕಾರ್ಯಕ್ರಮವಾಗಿದ್ದು, ಮೂಡಲಗಿ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಸಂಗೀತಾ ರವರ ಸಾರಥ್ಯದಲ್ಲಿ ನಡೆದಿರುವ ಈ ಕಾರ್ಯಕ್ರಮದಲ್ಲಿ ಅಥಣಿಯ ಪಿರಮಿಡ್ ಮಾಸ್ಟರ್ ವಿಶಾಲಾಕ್ಷಿ ಅವರು ಎಲ್ಲ ಧ್ಯಾನ ಸಾಧಕರಿಗೆ ಆನಾಪಾನಸತಿ ಪ್ರಾಥಮಿಕ ವಿದ್ಯೆಯನ್ನು ತಿಳಿಸುವುದರೊಂದಿಗೆ ಧ್ಯಾನ ಪ್ರತಿನಿತ್ಯ ಅಭ್ಯಾಸ ಮಾಡುವುದರಿಂದ ಶರೀರ, ಮನಸ್ಸು, ಬುದ್ಧಿ ಮತ್ತು ಆತ್ಮ ಸದಾ ಚೈತನ್ಯದಲ್ಲಿರುತ್ತದೆ. ಮಕ್ಕಳಿಗೆ ಧ್ಯಾನ ವಿದ್ಯೆಯನ್ನು ಪ್ರತಿದಿನ ಅಭ್ಯಾಸ ಕಡ್ಡಾಯವಾಗಿ ಮಾಡಿಸಬೇಕೆಂದು ತಿಳಿಸಲಾಯಿತು. ಹನುಮಾನ್ ಮಂದಿರದಲ್ಲಿ ಪ್ರತಿದಿನವೂ ಧ್ಯಾನ ಅಭ್ಯಾಸ ನಡೆಯುತ್ತಿದ್ದು, ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ನ ಎಲ್ಲ ಮಹಿಳೆಯರು ಹಾಗೂ ಮಕ್ಕಳು ಭಾಗವಹಿಸಿದ್ದರು. ಪಿರಮಿಡ್ ಮಾಸ್ಟರ್ ಶ್ರೀಮತಿ ಶಾಂತಲಾ ಅವರು ವಿದ್ಯಾರ್ಥಿಗಳಿಗೆ ಆನಾಪಾನಸತಿ ಧ್ಯಾನವನ್ನು ಪರಿಚಯಿಸಿದರು. ಮೈಸೂರಿನಲ್ಲಿ ಕೇಶವ ಕೃಪಾ ಸಂವರ್ಧನಾ ಸಮಿತಿ ಅಭ್ಯುದಯ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಆರೋಹಣ ಎಂಬ ಶೀರ್ಷಿಕೆ ಅಡಿಯಲ್ಲಿ ಡಿಸೆಂಬರ್ 8ರಂದು ರಾಮಾಯಣ ಕ್ವಿಜ್ ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನೊಳಗೊಂಡ ಈ ಸಭೆಯಲ್ಲಿ ಮೈಸೂರಿನ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಶಾಂತಲಾ ಅವರು ಕಲಿಕಾ ಕೇಂದ್ರಕ್ಕೆ ಬಂದಿರುವ ಸುಮಾರು 1000 ವಿದ್ಯಾರ್ಥಿಗಳಿಗೆ ಆನಾಪಾನಸತಿ ಧ್ಯಾನದ ಪರಿಚಯ ಮತ್ತು ಮಾಹಿತಿಯನ್ನು ನೀಡಲಾಯಿತು. ಮೈಸೂರಿನಲ್ಲಿರುವ ವಿವಿಧ ಶಾಲೆಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳೊಂದಿಗೆ ಮಾತನಾಡುತ್ತಾ, ಧ್ಯಾನವು ಮನಸ್ಸಿನ ಶಾಂತಿ, ಒತ್ತಡದ ಕಡಿತ ಮತ್ತು ಏಕಾಗ್ರತೆ ಹೆಚ್ಚಿಸಲು ಉತ್ತಮ ಮಾರ್ಗವಾಗಿದೆ. ನೀವು ಸರಳ ಧ್ಯಾನ ಪ್ರಕ್ರಿಯೆಯಾದ ಆನಾಪಾನಸತಿ ಧ್ಯಾನವನ್ನು ಪ್ರತಿದಿನ ಅಭ್ಯಾಸ ಮಾಡುವುದರಿಂದ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬಹುದೆಂದು ಹಾಗೂ ಧ್ಯಾನ ಮಾಡುವುದು ಉತ್ತಮ ಪರಿಣಾಮಗಳನ್ನು ನೀಡುತ್ತದೆ ಎಂದು ಮಾಹಿತಿ ನೀಡಲಾಯಿತು. ಉಚಿತ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಂಧ್ರಪ್ರದೇಶದ ಪಿಲ್ಲಿಗುಂಡು ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಮಾರ್ಗದರ್ಶನದಲ್ಲಿ ಆಂಧ್ರಪ್ರದೇಶದ ಪಿಲ್ಲಿಗುಂಡು ಗ್ರಾಮ ರೋಣಮಂಡಲ ಸತ್ಯಸಾಯಿ ಜಿಲ್ಲೆಯ ಶ್ರೀ ಆಂಜನೇಯ ದೇವಸ್ಥಾನ ಆವರಣದಲ್ಲಿ ಡಿಸೆಂಬರ್ 1ರಂದು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಉಚಿತ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಪಿರಮಿಡ್ ಮಾಸ್ಟರ್ ಶ್ರೀಮತಿ ಕನ್ನಿಕಾ ಅಮ್ಮನವರ ನೇತೃತ್ವದಲ್ಲಿ ಆಯೋಜಿಸಿದ್ದು, ಬೆಂಗಳೂರಿನ ಪಿರಮಿಡ್ ಮಾಸ್ಟರ್ ಶ್ರೀಮತಿ ರಮ್ಯಾ ಮತ್ತು ಶ್ರೀಮತಿ ಅಮೃತ ರವರು ನಡೆಸಿಕೊಟ್ಟರು ಹಾಗೂ ದೇವಸ್ಥಾನದ ಅರ್ಚಕರಾದ ಶ್ರೀ ನಾಗೇಶ್ ಭಟ್ ಮತ್ತು ಶ್ರೀ ರಘು ಭಟ್ ಅವರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಪಿಲ್ಲಿಗುಂಡು ಗ್ರಾಮದ ಸುತ್ತಮುತ್ತಲಿನ 250ಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದು, ಎಲ್ಲರೂ ಜೊತೆಗೂಡಿ ಸಾಮೂಹಿಕ ಧ್ಯಾನವನ್ನು ಮಾಡಿದರು. ಆನಾಪಾನಸತಿ ಧ್ಯಾನದ ಪರಿಚಯ ಮತ್ತು ಲಾಭಗಳನ್ನು ತಿಳಿಸಿಕೊಡಲಾಯಿತು ಮತ್ತು ಕೊನೆಯಲ್ಲಿ ವೇದಿಕೆಯ ಮೇಲಿರುವ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಹಿರಿಯ ನಾಗರಿಕರಿಗೆ ದಾವಣಗೆರೆಯಲ್ಲಿ ಧ್ಯಾನ ಅಭಿಯಾನ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು.
ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ಸಂಕಲ್ಪದಂತೆ ಡಿಸೆಂಬರ್ 1ರಂದು ಭಾನುವಾರ ಸಂಜೆ ದಾವಣಗೆರೆಯಲ್ಲಿರುವ ಶ್ರೀ ಕೃಷ್ಣ ಥಿಯಾಸಫಿಕಲ್ ಸೊಸೈಟಿಯವರು ಹಿರಿಯ ನಾಗರಿಕರಿಗೆ ಆನಾಪಾನಸತಿ ಧ್ಯಾನದ ಬಗ್ಗೆ ಮಾಹಿತಿಯನ್ನು ಮತ್ತು ಅದರ ಲಾಭಗಳನ್ನು ದಾವಣಗೆರೆಯ ಪಿರಮಿಡ್ ಮಾಸ್ಟರ್ ಮಾರುತಿ ರಾಮ್ ಅವರು ತಿಳಿಸಿಕೊಟ್ಟರು. ಸದಸ್ಯರಾದ ಶ್ರೀಮತಿ ಉಷಾ ಅವರು ಎಲ್ಲರನ್ನೂ ಸ್ವಾಗತಿಸಿದರು. ಕೊನೆಯಲ್ಲಿ ಸದಸ್ಯರಾದ ಶ್ರೀ ಚನ್ನಬಸವರಾಜು ಅವರು ವಂದನಾರ್ಪಣೆಯನ್ನು ಮಾಡಿದರು. ಹುಟ್ಟುಹಬ್ಬದ ಪ್ರಯುಕ್ತ ಸಂಗೀತದೊಂದಿಗೆ ಅಖಂಡ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಮೈಸೂರಿನಲ್ಲಿ ನಡೆಯಿತು. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ಆಶಯದೊಂದಿಗೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಮೈಸೂರು ಇವರ ನೇತೃತ್ವದಲ್ಲಿ ಸಂಗೀತದೊಂದಿಗೆ ಅಖಂಡ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಡಿಸೆಂಬರ್ 8ರಂದು ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆಯವರೆಗೆ ಧ್ಯಾನ, ಸತ್ಸಂಗ ಮತ್ತು ಪುಟಾಣಿ ಧ್ಯಾನಶ್ರೀ ಅವರ ಹುಟ್ಟುಹಬ್ಬ ಸಂಭ್ರಮಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಕಾವೇರಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಸ್ವಾತಿ ಮತ್ತು ನಿತಿನ್ ಅವರ ಮಗಳಾದ ಧ್ಯಾನಶ್ರೀ ಅವರ 1ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದ ಸಂಭ್ರಮಾಚರಣೆಯನ್ನು ಶ್ರೀ ಕಾವೇರಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಆಚರಿಸಿಕೊಂಡಿರುವುದು ಎಲ್ಲರಲ್ಲಿ ಸಂತಸವನ್ನು ಉಂಟುಮಾಡಿತು. ಸಂಗೀತವನ್ನು ಸ್ವಯಂ ಪ್ರಕಾಶ್ ಬಾಬು ಅವರು ಕೊಳಲು ವಾದಕರು ಮತ್ತು ಪ್ರಸಾದ್ ಕೋಮಾರ್ ಅವರು ತಬಲಾ ವಾದಕರು ನಡೆಸಿಕೊಟ್ಟರು. ಸುಮಾರು 200 ಮಂದಿ ಭಾಗವಹಿಸಿದ್ದು ನೂತನ ಧ್ಯಾನಾರ್ಥಿಗಳು ಹಾಜರಾಗಿದ್ದರು ಮತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಎಂದು ಪಿರಮಿಡ್ ಮಾಸ್ಟರ್ ಕಮಲಮ್ಮ ಅವರು ತಿಳಿಸಿದ್ದಾರೆ. ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯದಲ್ಲಿ 58ನೇ ಪತ್ರಿಜಿ ಮಹಾ ಧ್ಯಾನ ಯಜ್ಞ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯ ಬೆಂಗಳೂರು ಇವರ ವತಿಯಿಂದ 58ನೇ ವಾರದ ಪಿತಾಮಹ ಪತ್ರಿಜಿ ಮಹಾ ಧ್ಯಾನ ಯಜ್ಞ ಮಂಗಳವಾರದಂದು ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಗುರೂಜಿ ಪರಮಾನಂದವಾಡಿ ಬೆಳಗಾವಿ ಜಿಲ್ಲೆ ಇವರು ಭಾಗವಹಿಸಿದ್ದರು. ಆಧ್ಯಾತ್ಮಿಕ ಧ್ಯಾನ, ಆಧ್ಯಾತ್ಮಿಕ ಜ್ಞಾನ ಎಂಬ ವಿಷಯದ ಬಗ್ಗೆ ಸತ್ಸಂಗ ಕಾರ್ಯಕ್ರಮವನ್ನು ನಡೆಸಿಕೊಡಲಾಯಿತು. ಇದರ ಜೊತೆಯಲ್ಲಿ ಶ್ರೀಮತಿ ಭಾರ್ಗವಿ ಮತ್ತು ಶ್ರೀ ಪ್ರಮೋದ್ ಅವರ ಧ್ಯಾನ ದಾಂಪತ್ಯದ ಬಗ್ಗೆ ಮತ್ತು ಅವರ ಆಧ್ಯಾತ್ಮಿಕ ಪಯಣದ ವಿಚಾರಗಳನ್ನು ಮಾತನಾಡಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ನವದಂಪತಿ ಇವರ ಕುಟುಂಬದ ವತಿಯಿಂದ ಧ್ಯಾನ, ಮದುವೆ ಭೋಜನ ವ್ಯವಸ್ಥೆ ಕೂಡ ಮಾಡಿಸಲಾಯಿತು. ಅಭಿನವ ಬ್ರಹ್ಮಾನಂದ ಗುರೂಜಿಯವರು ನವದಂಪತಿಗಳಿಗೆ ಆಶೀರ್ವಾದ ನೀಡಿದರು. ಎಲ್ಲ ಪಿರಮಿಡ್ ಮಾಸ್ಟರ್ಗಳು ನವದಂಪತಿಗಳಿಗೆ ಹೃತ್ಪೂರ್ವಕ ಧ್ಯಾನ ಅಭಿನಂದನೆಗಳನ್ನು ತಿಳಿಸಿದರು. ಶ್ರೀಮತಿ ಭಾರ್ಗವಿ ಅವರು ಮಾತನಾಡುತ್ತಾ ಪಿಎಂಸಿ ಕನ್ನಡ ಚಾನೆಲ್ನಲ್ಲಿರುವ ಧ್ಯಾನ ಮಂದಿರವೇ ನನ್ನ ದಾಂಪತ್ಯಕ್ಕೆ ಕಾರಣವೆಂದು ಮತ್ತು ಆಧ್ಯಾತ್ಮಿಕ ಸತಿಯನ್ನು ನಾನು ಪಡೆದುಕೊಂಡೆನು ಎಂದು ತಮ್ಮ ಸಂತಸವನ್ನು ಎಲ್ಲರೊಂದಿಗೆ ಹಂಚಿಕೊಂಡರು. ಧ್ಯಾನ ಶಿವ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನಾ ಸಮಾರಂಭ ಬೆಂಗಳೂರಿನಲ್ಲಿ ನಡೆಯಿತು. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ದಿವ್ಯ ಸ್ಫೂರ್ತಿಯೊಂದಿಗೆ ಬೆಂಗಳೂರಿನಲ್ಲಿರುವ ಪರಪ್ಪನ ಅಗ್ರಹಾರ ಹೊಸ ರೋಡ್ನಲ್ಲಿ ಧ್ಯಾನ ಶಿವ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಡಿಸೆಂಬರ್ 12ರಂದು ಗುರುವಾರ ಬೆಳಗ್ಗೆ 9ರಿಂದ 12 ಗಂಟೆಯವರೆಗೆ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸತತ 3 ಗಂಟೆಗಳ ಕಾಲ ಸಂಗೀತ ನಾದಧ್ಯಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮತ್ತು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಗುರೂಜಿ, ಬ್ರಹ್ಮಶ್ರೀ ಪ್ರೇಮ್ನಾಥ್ ಅವರು, ಮೆಡಿಟೇಷನ್ ಕೋಚ್ ಅಯ್ಯಪ್ಪ ಪಿಂಡಿ ಮತ್ತು ಸುರೇಶ್ ಕಲ್ಬುರ್ಗಿ ಅವರು ಭಾಗವಹಿಸಿದ್ದರು. ಪಿರಮಿಡ್ ಮಾಸ್ಟರ್ ಶ್ರೀಮತಿ ಕಾವ್ಯರವರು ಮಗನ ಹುಟ್ಟುಹಬ್ಬದ ಪ್ರಯುಕ್ತ ಈ ಧ್ಯಾನ ಮಂದಿರದ ಉದ್ಘಾಟನಾ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದು ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಕಾವ್ಯ ಅವರು ಮಾತನಾಡುತ್ತಾ ನನ್ನ ಆರೋಗ್ಯ ಭಾಗ್ಯವನ್ನು ಈ ಧ್ಯಾನದಿಂದ ನಾನು ಪಡೆದುಕೊಂಡಿದ್ದೇನೆ. ಇದರಲ್ಲಿ ನನಗೆ ಮತ್ತು ನನ್ನ ಕುಟುಂಬದವರಿಗೆ ಬಹಳ ಸಂತಸವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.